ಮಳೆಗಾಲದಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಕೆಲಸ ಪೆಪ್ಪರ್ಗೆ ಅಂದರೆ ಮೆಣಸಿನ ಬೀಳಿಗೆ ಏನು ಮಾಡಬೇಕು ಅಂತಂದರೆ ಈ ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ರನ್ನರ್ಸ್ಗಳು. ಸೊ ಈ ರನ್ನರ್ಸ್ಗಳೆಲ್ಲ ನೀವು ಕೊಯ್ದು ಹಾಕಬೇಕು. ಇಲ್ಲ ಅಂತಂದರೆ ಕೊಯ್ದು ಹಾಕ್ತಿಲ್ಲ ಅಂತಂದರೆ ನೆಲದಲ್ಲಿ ಏನು ಹೊಪ್ಕೊಂಡು ಹೋಗುತ್ತೋ ಶೀತ ಜಾಸ್ತಿ ಆದಾಗ ಮೆಣಸಿನ ಬಳ್ಳಿಗೆ ಸೊ ಫೈಟಾಪ್ತರಾ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಬೀಳು ಫುಲ್ ಬುಷ್ ಆಗಿದೆ. ಬುಷ್ ಇಲ್ಲ ಅಂತಂದರೆ ನೀವು ಎತ್ಬಿಟ್ಟು ಕಟ್ಕೋಬೋದು. ಈ ಥರ ಹೋಗಿರುತ್ತಲ್ಲ ನರ್ಸ್ನ ಬೇಕಾದ್ರೆ ಹಿಂಗೆ ಎತ್ಬಿಟ್ಟು ಗಿಡಕ್ಕೆ ಸೇರಿಸಿ ಕಟ್ಕೋಬೋದು. ಬೇಡ, ಇದಕ್ಕೆ ಫುಲ್ಲು ಬುಷ್ ಆಗಿರೋದ್ರಿಂದ ಬೀಳು ಸೊ ಎಲ್ಲ ಕೊಯ್ದು ಹಾಕಿದ್ರೆ ಒಳ್ಳೇದು. ನಿಮಗೆ ಆದಷ್ಟು ಬಡ್ಡೆಗೆ ಕೊಯ್ದು ಹಾಕಬೇಕು. ಇಲ್ಲಾಂದರೆ ಮತ್ತೆ ಅಲ್ಲಿಂದನೇ ನಿಮಗೆ ಚಿಗುರು ಬರುತ್ತೆ. ನೋಡಿ ಫುಲ್ ಈ ಥರ ಬಡ್ಡೆ ಕೊಯ್ದರೆ ಒಳ್ಳೆಯದು. ಕೊಯ್ದುಬಿಟ್ಟು COCನ ಹಾಕಬೇಕು. ಇಲ್ಲ ಅಂತಂದರೆ ಮಳೆ ಅಕಸ್ಮಾತ್ ಏನಾದ್ರು ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಮತ್ತೆ ಫೈಟಾಪ್ತರಾ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಏಟ್ ಮಾಡಿರ್ತೀವಲ್ಲ ಜಾಗದಲ್ಲಿ, ಅವಾಗ ಅಲ್ಲೇನು ಪೇಸ್ಟ್ ಏನೋ ಹಾಕಲಿಲ್ಲ ಅಂತಂದರೆ ಫೈಟಾಪ್ತರಾ ಮಳೆ ಜಾಸ್ತಿ ಆಯಿತು ಅಂತ ಫೈಟಾಪ್ತರಾ ಬರೋ ಚಾನ್ಸ್ ಇರುತ್ತೆ. ಸೊ ಇಲ್ಲ ಅಂತಂದರೆ ಮಳೆ ಜಾಸ್ತಿ ಇಲ್ಲ ಅಂತ ಹಾಗೆ ಬಿಟ್ಟರು ಇನ್ನೂ ತೊಂದರೆ ಇಲ್ಲ. ನಾವೆಲ್ಲ ಹಾಗೆ ಬಿಡ್ತಾಯಿದ್ದೀವಿ. ಮಳೆ ಜಾಸ್ತಿ ಇಲ್ಲದೆ ಮಳೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸೊ ನೀಟಾಗೆಲ್ಲ ಕುಯ್ಕೋಬೇಕು. ನೋಡಿ ಬಡ್ಡೆಗೆ ಕೊಯ್ಲಿಲ್ಲ ಅಂತಂದರೆ ಏನಾಗುತ್ತೆ ನೋಡಿ, ಇಲ್ಲಿ ಕೊಯ್ತೀರ ಅಂದ್ಕೊಳ್ಳಿ, ತೋರಿಸಿ ನೋಡಿ ಇದು ಇಲ್ಲಿ ಕೊಯ್ದರೆ ಸೊ ಇಲ್ಲಿ ಗೆಣ್ಣಿದೆಯಲ್ಲ, ಸೊ ಈ ಗೆಣ್ಣಿಂದ ಮತ್ತೆ ಮುಂದಿನ ವರ್ಷಕ್ಕೆ ಅಥವಾ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಇಲ್ಲಿಂದ ಹೊಸ ಚಿಗುರು ಬರುತ್ತೆ. ಅವಾಗ ಮತ್ತೆ ನೀವು ಕೊಯ್ತಾನೆ ಇರಬೇಕಾಗತ್ತೆ ಪ್ರತಿ ಸಲ. ಹಾಗಾಗಿ ಬಡ್ಡೆಗೆ ಕೊಯ್ಕೊಬಿಟ್ರೆ ಸರಿಯಾಗಿಬಿಡುತ್ತೆ. ಗೆಣ್ಣು ಬಿಡಬಾರ್ದು. ಗೆಣ್ಣು ಬಿಟ್ಟಿಲ್ಲ ಅಂದರೆ ನೀವು ನೋಡಿ ಫುಲ್ ನೀಟಾಗೆಲ್ಲ ಕುಯ್ಕೋಬೇಕಾಗುತ್ತೆ ಫುಲ್ಲು ಸುತ್ತ. ಮತ್ತು ಸುತ್ತ ಎಲ್ಲ ಕುಯ್ಕೊಂಡು ನೀವು ಗಿಡದ ಬಡ್ಡೆ ಏನಾದ್ರು ಬೇರೆ ರನ್ನರ್ಸ್ಗಳೇನಾದ್ರು ಇದ್ದರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊಳೆ ಗಿಳ ಏನಾದರೂ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ಹಿಂಗೆ ನೀಟಾಗಿ ಬಿಡಿಸ್ಕೋಬೇಕು. ಬೀಳು ಸುತ್ತ ಕಾಣ್ತಾ ಇದೆಯಲ್ಲ, ಏನಕ್ಕೆ ಬಿಡಿಸ್ಕೋಬೇಕು ಅಂದರೆ ಶೀತ ಜಾಸ್ತಿ ಆಗಿಬಿಟ್ರೆ ಮಳೆಗೆ ಮತ್ತೆ ಫೈಟಾಪ್ತರಾ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ನೀಟಾಗಿ ಗಾಳಿ ಆಡಂಗೆ ಬಿಡಿಸ್ಕೊಂಡ್ರೆ ಸಾಕು. ನೋಡಿ ಪ್ರತಿ ಬೀಳಿಗೂ ಅದೇ ಥರ ಬಿಡಿಸಿದ್ದೀವಿ, ತೋರಿಸ್ತೀನಿ ನೋಡಿ. ಪ್ರತಿ ಬೀಳಿಗೂ ಹಂಗೆ ಬಿಡಿಸ್ಬೇಕು. ಸೊ ಬಂದಿರೋ ರನ್ನರ್ಸ್ಗಳೆಲ್ಲ ಇದು ಹಾಕ್ಬಿಡಿ. ಇಲ್ಲ ಅಂತಂದರೆ ಕಟ್ಕೊಂಡ್ರೆ ಆಯಿತು ರನ್ನರ್ಸ್ಗಳು. ಈ ಸುಮಾರು ರನ್ನರ್ಸ್ಗಳು ನೋಡಿ ಇಲ್ಲಿ ಬಂದಿದೆ, ಕಾಣ್ತಾ ಇದೆಯಲ್ಲ ರನ್ನರ್ಸ್ ನೋಡಿ ಇಲ್ಲಿ ಯಾವ ಥರ ಬಂದಿದೆ, ಸುಮಾರು ಬಂದಿದೆ. ಸೊ ಇಲ್ಲಿ ನೋಡಿ ಮರ ಸ್ವಲ್ಪ ಖಾಲಿದೆ ಇಷ್ಟಿದ್ರ ಗಂಟೆ, ಅಲ್ಲಿಂದ ಮತ್ತೆ ಮೇಲೆ ಹೋಗಿದೆ. ಸೊ ಏನು ಮಾಡಬೇಕು ಅಂತ ನೋಡಿ, ಇಲ್ಲಿ ಇರೋ ರನ್ನರ್ಸ್ನ ನೀಟಾಗಿ ಕಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕಟ್ಟಿದ್ದೀನಲ್ಲ, ಈ ರೀತಿ ಕಟ್ಕೋಬೇಕು. ಕಟ್ಕೊಂಡು ನೀಟಾಗಿ ಬಿಡಿಸ್ಕೊಳ್ಳಿ. ಯಾವ ಕಡೆ ಬೇಕು ಹಬ್ಸ್ಕೊಳ್ಳೋಕ್ಕೆ ಎಲ್ಲ ಹಿಂಗೆ 4 ಬಿಡಿ ಮಾಡಿಬಿಟ್ರೆ ಸೊ ಅದು ಎಲ್ಲ ಕಡೆ ಸುತ್ತಲೂ ಹಿಂಗೆ ಹಬ್ಕೊಂಡು ಹೋಗ್ಬಿಡುತ್ತೆ. ನೋಡಿ ಈ ಥರ ಮಾಡಿಕೊಂಡ್ರೆ ಮತ್ತು ಇದೊಂದು 1 ತಿಂಗಳು ಅಥವಾ 2 ತಿಂಗಳಷ್ಟೊತ್ತಿಗೆ ಈ ರೇಂಜ್ಗೆ ಹೋಗ್ಬಿಟ್ಟು ಮತ್ತೆ ಮೇಲೆ ಹೋಗ್ತಾ ಬೀಳು ಬುಷ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಮೇಯ್ನ್ ಕೆಲಸ ಇದು.